ನಮಸ್ಕಾರ ಎಲ್ಲರಿಗೂ. ಈ ಅಡೆತಡೆಯಾದ ಪ್ರಪಂಚದಾಗ ರೀ ಮುಂಜಾನೆ ನಾಷ್ಟಕ್ಕೆ ಏನು ಮಾಡೋದು, ಸಂಜೆಕ್ಕೆ ಏನು ಮಾಡೋದು ಅಂಥೇಳಿ ಭಾಳ ಕನ್ಫ್ಯೂಷನ್ ಇರ್ತದೆ ರೀ. ಇವತ್ತು ನಾವು ನಿಮ್ಗೆ ಅದನ್ನು ಸುಲಭ ಮಾಡೋಕ್ಕೆ ಮುಂಜಾನೆ ನಾಷ್ಟಕ್ಕೂ ಮಾಡ್ಬೋದಾದಂತಹ ಮತ್ತು ಸಂಜೆ ಮುಂದೂ ಮಾಡ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ದಾಗ ರೀ ಅವಾಗೂ ಮಾಡ್ಬೋದಾದಂಥ ರೆಸಿಪಿಗಳನ್ನ ತೋರಿಸ್ಕೊಡ್ತೀವಿ. ವಿಧವಾಗಿರುವಂತಹ ಬೇರೆ ರೆಸಿಪಿಗಳನ್ನ ಒಂದೇ ವಿಡಿಯೋದಾಗ ನೋಡೋಕ್ರಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ. ಈ ಒಳ್ಳೆ ರೆಸಿಪಿ ಏನೈತಿರಲ್ಲ, ನಮ್ಮ ಕಡೆ ಮಂದಿ ಇದನ್ನು ಮೈಸೂರು ಬಜ್ಜಿ ಅಂತಾರೆ, ಆದ್ರೆ ಮಂಗಳೂರದವರು ಮಂಗಳೂರು ಬಜ್ಜಿನೂ ಅಂತಾರೆ ರೀ. ನೀವು ಏನರೇ ಅನ್ರಿ ಅದರ ಟೇಸ್ಟ್ದಾಗ ಏಕದಮ್ ಭಾರಿ ಇರ್ತೈತೆ ರೀ. 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡು ಅದಕ್ಕೆ ಒಂದೀಟ ಸಕ್ಕರೆಯನ್ನು ಹಾಕಬೇಕ್ರಿ. ಅದಾದ ನಂತರ ಅದು ಸ್ವೀಟ್ ಇರ್ತದೆ ಸ್ವಲ್ಪ ಅದಕ್ಕೆ ರೀ. ಆಮೇಲೆ ಒಂದೀಟ ನಾವು ಶುಂಠಿ, ಉಪ್ಪು ಮತ್ತು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಅದಾದ ನಂತರ ಒಂದೀಟು ಮೊಸರನ್ನು ಸೇರಿಸ್ರಿ. ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮೊಸರನ್ನು ಸೇರಿಸ್ಬೋದು ಇರ್ತೈತಿರಲ್ಲ. ಅದಾದ ನಂತರ ಒಂದು ಈಟ ಎಣ್ಣೆ ಕಾಯಕ್ಕೆ ಅಂದ್ರೆ ಇಟ್ಟು ಆಮೇಲೆ ತಿಳಿ ಕಾಯಿಸಿದ ಎಣ್ಣೆಯನ್ನು ಹಾಕಬೇಕ್ರಿ. ಮೊಸರು ನೀವು ಒಂದು ಅರ್ಧ ಕಪ್ ತನಕ ಸಮೀಪ ಹಾಕ್ಬೋದು ರೀ. ಮುಂದಕ್ಕೆ ಸ್ವಲ್ಪ ನೀರು ಹಾಕುವಂತ ಅದನ್ನು ನೀವು ಕಲ್ಸಕ್ಕೆ ಶುರು ಮಾಡ್ಬೇಕ್ರಿ. ಈ ಹಿಟ್ಟು ಕಲಿಸೋದು ಭಾಳ ಟೈಮ್ ತೊಗೋಬೇಕು, ಆಮೇಲೆ ಪೇಷನ್ಸ್ ನಿಮಗೆ ಇರಬೇಕ್ರಿ. ಹಿಂಗೆ ಅದನ್ನು ಬಡದು ಸೊದ್ದು ಮಾಡ್ಬೇಕ್ರಿ ನೀವು. ಆಮೇಲೆ ಇದ್ರಾಗ ಕಟ್ ಮಾಡಿದಂತಹ ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ, ಜೀರಿಗೆ, ಅದಾದ ನಂತರ ತೆಂಗಿನಕಾಯಿ ಸಣ್ಣಗೆ ಕಟ್ ಮಾಡಿರಿ. ಅದನ್ನು ಇಲ್ಲಿ ನೀವು ಹಾಕಿ ಕೈಗೆ ಒಂದು ಈಟು ಎಣ್ಣೆ ಹಚ್ಕೊಂಡು, ಎಣ್ಣೆ ಅಲ್ರಿ ನೀರಾಗಿ ಎದ್ದಿ ಆಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಕೊಡ್ರಿ. ತೈತಿರಲ್ಲ ಈ ರೀತಿಯಾಗಿ ಬೀಳ್ಬೇಕು ಹಿಟ್ಟು. ಹಂಗೆ ರೆಡಿ ಮಾಡ್ಕೊಂಡು ಆದ್ಮೇಲೆ ಚೆನ್ನಾಗಿ ಎಣ್ಣೆ ಕಾಯಕ್ಕೆ ಇಡ್ರಿ. ಎಣ್ಣೆ ಕಾದಾದ ನಂತರ ಕಾದಟ್ಟಿಲೋ ಚೆಕ್ ಮಾಡಿರಿ. ಆಮೇಲೆ ಹೋಗಿ ಎಣ್ಣೆ ಒಳಗೆ ಈ ರೀತಿ ಬಜ್ಜಿಗಳನ್ನು ನೀವು ಬಿಟ್ರಿ ಅಂತಂದ್ರೆ ಭಾಳ ಚೆಂದಂಗೆ ಗುಂಡಾಗಿ ಒಳಗೆ ಭಾಳ ಸಾಫ್ಟ್ ಆಗಿರುವಂತಹ ಈ ಒಂದು ಉತ್ತರ ಕರ್ನಾಟಕದ ಮಂದಿಗೆ ಫೇವ್ರೇಟ್ ಆಗಿರುವಂತಹ ಮೈಸೂರು ಬಜ್ಜಿ ಮತ್ತು ಗೋಳಿ ಬಜ್ಜಿ ಅಥವಾ ಏನ್ರಿ ಮಂಗಳೂರು ಬಜ್ಜಿ ಭಾಳ ಚಲೋತ್ನಂಗೆ ಬರ್ತಾವು. ಒಮ್ಮೆ ನೀವು ತಪ್ಪಲಾರ್ದ ಟ್ರೈ ಮಾಡ್ಬೇಕ್ರಿ. ಎಣ್ಣೆ ಚಲೋತ್ನಂಗೆ ಕಾದಿತ್ತು ಅಂತಂದ್ರೆ ನಿಮಗೆ ಕರೆಯೋಕೆ ಈಸಿ ಆಗ್ತೈತಿ. ಪ್ರತಿ ಸಲ ಒಂದೊಂದು ಬ್ಯಾಚ್ ಬಿಡುವಾಗ ಮತ್ತೊಂದು ಇಟ್ಟು ಅದನ್ನ ಎಣ್ಣೆ ಕಾಯಿಸಿ ನೀವು ಬಿಟ್ರಿ ಅಂತಂದ್ರೆ ಈ ರೀತಿ ಕಲರ್ ಆಗಿ ಚೆನ್ನಾಗಿ ಬರ್ತಾವೆ. ಸಕ್ಕರೆ ಹಾಕಿರ್ತಿರಲ್ಲ ಇನ್ನು ಚಂದ ಕಾಣ್ತಾವು, ಏಕದಮ್ ಮಸ್ತ್ ಇರ್ತಾವು. ಚಟ್ನಿ ಜೊತೆ ತಿನ್ನಕ್ಕೆ ನಿಮ್ಗೆ ಭಾಳ ಇಷ್ಟ ಆಗ್ತೈತಿ. ಹೆಂಗಾದ್ರೆ ತಪ್ಪಲಾರ್ದ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ. ಇನ್ನು ಎರಡನೇ ರೆಸಿಪಿ ಭಾಳ ಸಿಂಪಲ್ ಆಗಿರುವಂಥದ್ದು ರೀ, ಭಾಳ ಟೇಸ್ಟಿಯಾಗಿರುವಂಥ ರೆಸಿಪಿ. ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡು ಬನ್ನಿ. ಅದಕ್ಕೆ ಒಂದು ಪಾನ್ಯಾಗ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟ. ಎಣ್ಣೆ ಕಾದಾದ ನಂತರ ಜೀರಿಗೆ, ಅದಾದ ನಂತರ ಕಲಂಜಿ. ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಅದ್ರಾಗ ಈ ಸಣ್ಣಗೆ ಕಟ್ ಮಾಡಿದ ಶುಂಠಿ, ಕರಿಬೇವು, ಮೆಣಸಿನ್ಕಾಯಿ ಹಾಕಿ ಉಳ್ಳಾಗಡ್ಡಿನೂ ಹಾಕಿ ಚಂದಂಗೆ ತಿರುವಾಡ್ಬಿಡ್ರಿ. ಅದಾದ ನಂತರ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ, ಅದಾದ ನಂತರ ಆಮ್ಚೂರು ಪೌಡ್ರ್ ಮತ್ತು ಸ್ವಲ್ಪ ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು. ಆಮ್ಚೂರು ಪೌಡ್ರ್ ಬದಲಿ ಚಾಟ್ ಮಸಾಲ ಹಾಕಿದ್ರು ನಡೀತೈತೆ ರೀ. ಅಷ್ಟು ಮಿಕ್ಸ್ ಮಾಡಿರಿ, ಬರೋಬ್ಬರಿಯಾಗಿ ಅದು ಕುಡ್ಕೊಲಿ. ಅದಾದ ನಂತರ 2 ಕುದಿಸಿದ ಆಲೂಗಡ್ಡೆಯನ್ನು ಅಂದ್ರೆ ಬಾಯ್ಲ್ಡ್ ಪೊಟ್ಯಾಟೋನ ಇಲ್ಲಿ ನಾವು ತುರಿದು ಹಾಕಿದ್ದೇವೆ ರೀ. ಹಾಕಿ ಅದನ್ನು ಈಗ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ. ನಿಮಗೆ ಡೀಪ್ ಫ್ರೈ ಫುಡ್ ಇಷ್ಟ ಆಗಲಿಲ್ಲ ಅಂತಂದ್ರೆ ನೀವು ಈ ರೀತಿ ಮಾಡ್ಬೋದು ರೀ. ನಿಮಗೆ ಈಗ ಮುಂದೆ ತೋರಿಸ್ತೀವಿ ನಾವು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಮತ್ತು ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿರಿ. ತೆಗೆದ ಒಂದು ಸ್ವಲ್ಪ ಆರಕ್ಕೆ ಬಿಟ್ಬಿಡ್ರಿ. ಮುಂದಕ್ಕೆ ಏನು ಮಾಡಿರಿ, 1 ಕಪ್ಪಷ್ಟು ಅವಲಕ್ಕಿಯನ್ನು ತಗೋರಿ. ಒಂದು ಸಲ 1-2 ಸಲ ಹಿಂಗೆ ನೀರು ಹಾಕಿ ತೊಗೊಂಬರ್ರಿ. ನೆನೆಸಿಟ್ಕೊತಕೊಂಡ್ರೆ ಬೇಡ್ರಿ, ಬರೀ ತೊಗೊಂಬರ್ರಿ, ಒಬ್ಬರೊಬ್ಬರಿಗೆ ಆಗ್ತಾವೆ. ಆಮೇಲೆ ಅದಕ್ಕೊಂದು ಅರ್ಧ ಕಪ್ಪಷ್ಟು ನೀವೇನು ಮಾಡಿರಿ, ಕಡಲೆ ಹಿಟ್ಟನ್ನು ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಆಮೇಲೆ ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೋರಿ. ಒಂದೀಟು ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಮೆದ್ರಿ. ಆಮೇಲೆ ಅದರಲ್ಲೇ ಹಿಂಗೆ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೋರಿ. ಮುಂದಕ್ಕೆ ಆಲೂಗಡ್ಡೆ ಏನಿರ್ತಾವ್ರಲ್ಲ ಅದನ್ನು ಈ ರೀತಿಯಾಗಿ ಗುಂಡಾಗಿ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೋರಿ. ಈಗೇನು ಮಾಡ್ಬೇಕ್ರಿ, ಆ ಒಂದು ಏನು ಅವಲಕ್ಕಿ ಮತ್ತು ಕಡಲೆ ಹಿಟ್ಟಿಂದ ಇತ್ತಿರಲ್ಲ ಅದನ್ನು ಈ ರೀತಿ ತಟ್ಟಿ ನಡಬರ್ಕ ಈ ಆಲೂ ಮಸಾಲ ಇಟ್ಟು ಈ ರೀತಿ ಒತ್ತಿ ಕ್ಲೋಸ್ ಮಾಡ್ಬೇಕ್ರಿ. ಏಕದಮ್ ಚೆಂದಂಗೆ ಬರ್ತೈತಿ. ಎಲ್ಲನೂ ಈಸಿಯಾಗಿ ನೀವು ಆರಾಮ್ ಸರಿಯಾಗಿ ಮಾಡ್ಕೊಳ್ಬೋದು ರೀ. ಮತ್ತು ಹಿಂಗೆ ಮಾಡಿದಾದ್ಮೇಲೆ ಹೆಂಗೆ ಮಾಡಿದ್ರಿ ಅಂತಂದ್ರೆ ನೀವು ಎಣ್ಣೆ ಕರಿಯಾಗಿ ಇಷ್ಟ ಇಲ್ಲ ಅಂತಂದ್ರೆ ಒಂದು ಪಡ್ಡಿನ ಮಣಿ ತೊಗೋರಿ. ಅದಕ್ಕೆ ಹಿಂಗೆ ಎಣ್ಣೆ ಹಾಕಿ ಎಲ್ಲ ಕಡೆ ಒಂದೇ ಸಲ ಹಾಕಿದ್ರೆ ಮುಂದೆ ಹಾಕಂಗಿಲ್ಲ. ಮತ್ತು ಇಷ್ಟು ಹಾಕೋದ್ರಿ. ಆಮೇಲೆ ದೊಡ್ಡ ಮಣಿ ಇತ್ತಂದ್ರೆ ಇನ್ನೂ ಚಂದ ಪಟ್ ಆಗ್ತಾವೆ ರೀ. ಅದಕ್ಕೆ ಇಷ್ಟು ಹಾಕಿ ನಡ್ಬರ್ಕವನ್ನ ತಿರುಗಿಸಿ ಎಲ್ಲ ಸೈಡ ಬೇಯಿಸ್ರಿ. ಅಂದ್ರೆ ಚೆಂದಂಗೆ ಬರ್ತಾವೆ. ಸ್ವಲ್ಪ ಟೈಮ್ ಆದಮೇಲೆ ಎಣ್ಣೆ ಹೋಗಿಬಿಡ್ತೈತಿ, ಬರೋಬ್ಬರಿ ಆಗ್ತೈತಿ. ನೀವು 2 ಮೈಯನ್ನು ಅಥವಾ ಎಲ್ಲ ಕಡೆ ಚೆಂದಂಗೆ ಈ ರೀತಿ ಬೇಯಿಸಿರ್ಬೇಕ್ರಿ. ವಾಪಸ್ ಎಣ್ಣೆ ಅದು ಹಾಕಕ್ಕೆ ಹೋಗ್ಬೇಡ್ರಿ, ನೆನಪಿಟ್ಕೋರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಮಸ್ತಾಗಿರುವಂತಹ ಆಲೂ ಮಸಾಲ ಏಕದಮ್ ಸಿಂಪಲ್ ಆಗಿ ರೆಡಿ ಆಗ್ತಾವ್ರಿ. ಈಗ ನೋಡಿ ಸಿಂಪಲ್ ಆಗಿರುವಂತಹ ಈ ವಡಾಪಾವ್ ಏನು ಮಾಡ್ತಾರಲ್ಲ ಅದ್ರಾಗ ಆಲೂ ಬೋಂಡ ಇರ್ತೈತಿರಲ್ಲ ಅದನ್ನ ಮಾಡಿ ನೋಡಿ. ಇದು ಏಕದಮ್ ಮಸ್ತ್ ಇರ್ತೈತಿ. ಆಮೇಲೆ ನೀವು ಈಸಿಯಾಗಿ ಮಾಡ್ಕೊಂತ ತಿನ್ಬೋದು. ಒಂದು ಖಾರಕೊಲ್ಲೊಳಗೆ ಕೊತ್ತಂಬರಿ ಕಾಳು ಅಥವಾ ಧನಿಯಾ ಕಾಳನ್ನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಮುಂದಕ್ಕೆ ಅದ್ರಾಗ ಒಂದು 4 ಬೆಳ್ಳುಳ್ಳಿ ಹೆಸರನ್ನ ಹಾಕಿರಿ. ಸ್ವಲ್ಪ ಶುಂಠಿಯನ್ನು ಹಾಕಿ
ಹಿಂಗೆ ನೀವು ಜಜ್ಜಿ ಅದನ್ನು ಇಟ್ಕೊಂಡ್ಬಿಟ್ಟು ತೀತ್ರಲ್ಲ ಇಷ್ಟು ಆಗ್ಬೇಕ್ರಿ. ಆಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಮುಂದಕ್ಕೆ ಕರಿಬೇವು, ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ರಿ. ಮುಂದಕ್ಕೆ ಇದ್ರಾಗ ಏನು ಮಾಡಿರಿ ಅಂತಂದ್ರೆ ಅದನ್ನು ಚಂದಂಗೆ ಕೊಟ್ರಿ. ನೀವು ಮಿಕ್ಸರ್ಗೆ ಗರ್ರ ಅನ್ಸಿ ಒಮ್ಮೆ ತಕೋತಂದ್ರೆ ನಡಿತೈತ್ರಿ, ಇಲ್ಲ ಕಲ್ಲ ಕೊಡ್ತಂದ್ರೆ ಹಂಗೂ ನಡಿತೈತಿ. ಒಂದು ಪಾಂಡಾಗ ಎಣ್ಣೆ ಕಾಯಕ್ಕೆ ಇಡ್ನು. ಎಣ್ಣೆ ಕಾದಾದ ನಂತರ ಅದಕ್ಕೆ ಸಾಸಿವೆ ಹಂಗೆ ಜೀರಿಗೆ ಹಾಕಿ ಅವನ್ನ ಚಟಪಟ ಅಣಿಸೋನು. ಮುಂದಕ್ಕೆ ಇದ್ರಾಗ ಸ್ವಲ್ಪ ಹಿಂಗನ್ನು ಸೇರಿಸೋನು ರೀ. ಆಮೇಲೆ ಆಗಲೇ ಏನು ನಾವು ಪುಟ್ಟಿಟ್ಟಿದ್ದು ನೋಡ್ರಿ ಈ ಶುಂಠಿ ಬೆಳ್ಳುಳ್ಳಿ ಅದನ್ನ ಹಾಕೋನು ರೀ. ಆಮೇಲೆ ಹಸಿ ಖಾರ ಹಾಕೋನು ರೀ. ಚೆನ್ನಾಗಿ ಒಮ್ಮೆ ಅದನ್ನು ಮಿಕ್ಸ್ ಕೊಡ್ನೋ ರೀ. ಮುಂದಕ್ಕೆ ಇದ್ರೊಳಗೆ ಧನಿಯಾ ಕಾಳಿನ ಪುಡಿ ಆಮೇಲೆ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಒಮ್ಮೆ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡೋಣ. ಮುಂದಕ್ಕೆ ಇದ್ರಾಗ ಬಾಯ್ಲ್ಡ್ ಪೊಟ್ಯಾಟೋವನ್ನು ನಾವು ಕೈಯಿಂದ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಹಾಕಿಬಿಡಿ. ನೀವು ಎಷ್ಟು ತೊಗೊಂಡಿರ್ತೀರಿ ನೋಡ್ಕೊಂಡು ಅದ್ರ ತಕ್ಕನಾಗಿ ಮಸಾಲೆ ಹಾಕಬೇಕು, ಅದ್ರ ತಕ್ಕನಾಗಿ ಆಲೂಗಡ್ಡೆನೂ ಹಾಕಬೇಕ್ರಿ. ಹಾಕಿ ಇದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಮಾಡ್ಬೇಕ್ರಿ. ಇವೆಲ್ಲ ಮಸಾಲೆ ಆಲೂಗಡ್ಡೆ ಜೊತೆ ಚೆನ್ನಾಗಿ ಕೂಡಿತು ಅಂತಂದ್ರೆ ನಿಮ್ಗೆ ಈ ಒಂದು ಬೋಂಡ ಚೆನ್ನಾಗಿ ಬರ್ತಾವೆ ನೋಡಿ. ಈಗೆಲ್ಲ ಪ್ಲಾಸ್ಟಿಕ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿರಿ. ಇದಾದ ನಂತರ ನೆಕ್ಸ್ಟ್ ಇದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊರಿ, ಅಂದರೆ ಬೇಸನ್. ಆಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊರಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ರಿ. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿರಿ. ಆಮೇಲೆ ಅದನ್ನೊಮ್ಮೆ ಹಂಗೆ ಮಿಕ್ಸ್ ಮಾಡಿಬಿಡ್ರಿ, ಡ್ರೈ ಮಿಕ್ಸ್. ಅದಾದ ನಂತರ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ನೀರು ಹಾಕಿ ಒಂದು ಬೀಡ್ರ್ ತೊಗೊಂಡು ಗಾರ್ರ ಅಂತೇಳಿ ತಿರುಗಿಸ್ಕೊತಾ ಹೋದ್ರಿ ಅಂತಂದ್ರೆ ಎಲ್ಲಿ ಗಂಟು ಉಳಿಲಾರ್ದಂಗೆ ಚೆಂದಂಗೆ ಬರ್ತೈತಿ. ಮತ್ತೊಂದು ದಿವ್ಸ ನೀರು ಹಾಕೋದು ಮತ್ತು ಅದನ್ನು ಮಿಕ್ಸ್ ಮಾಡೋದು ತಿಳಿತಿರ್ಲ. ಈ ರೀತಿಯಾಗಿ ನೀವು ಮಾಡ್ಬೇಕು. ಭಾಳ ತಿಳಿ ಮಾಡೋಕ್ಕೆ ಹೋಗಂಗಿಲ್ಲ ರೀ. ಈ ರೀತಿಯಾಗಿ ನಿಮಗೆ ವಿಡಿಯೋದಾಗ ಹೆಂಗೆ ಕಾಣತೈತಿ ಹಂಗೆ ಆಗ್ಬೇಕು ಹಿಟ್ರಿ. ಹಿಂಗೆ ಮಾಡಿದ ನಂತರ ಆಲೂಗಡ್ಡೆ ಮಸಾಲೆ ಏನು ಮಾಡಿಟ್ಟಿದ್ದೆ ನೋಡಿರಿ ಅದನ್ನು ತೊಗೊಂಡ ಅದರಲ್ಲೇ ಒಂದೊಂದು ಈ ರೀತಿ ಗುಂಡಂಗೆ ನಾವು ಉಂಡಿಗತ್ಲೆ ಇಟ್ಕೊಂಡ್ಬಿಡ್ನೋ. ಅಂದ್ರೆ ಒಮ್ಮೆ ಎಲ್ಲ ಎಣ್ಣೆ ಕರೆಯೋಕೆ ಈಸಿ ಆಗ್ತೈತಿ. ಅದಕ್ಕೆ ಈ ರೀತಿಯಾಗಿ ನೀವು ಒಮ್ಮೆನ ಮಾಡಿ ಇಟ್ಕೊಂಡ್ಬಿಡ್ರಿ. ಇನ್ನು ಹಿಟ್ಟು ರೆಡಿ ಐತಿ, ಆಲೂನು ರೆಡಿ ಇದಾವು, ಮತ್ತು ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀವಿ. ಹಿಟ್ಟು ನೋಡ್ಬೋದು ನೀವು, ಕನ್ಸಿಸ್ಟೆನ್ಸಿ ಈ ರೀತಿಯಾಗಿರಬೇಕು. ಅಂದ್ರೆ ಬ್ಯಾಟ್ರ್ ಆ ರೀತಿ ಬರ್ಬೇಕ್ರಿ. ಆಮೇಲೆ ನೀವು ಎಣ್ಣೆಗ ಕರೆದು ತಗೊಳ್ಬೋದು ರೀ. ಏಕದಮ್ ಚೆನ್ನಾಗಿ ಬರ್ತಾವು, ಏಕದಮ್ ಭಾರಿ ಟೇಸ್ಟ್ ಇರ್ತಾವ್ರಿ. ಈಸಿಯಾಗಿ ನೀವು ಇವನ್ನ ಮಾಡ್ಕೊಳ್ಬೋದು ರೀ. ಹಂಗೆ ಎಲ್ಲನೂ ನೀವು ಮಾಡ್ಕೊಳ್ಬೇಕಾಕೈತಿರ್ತಿಲ್ಲ. ಏಕದಮ್ ಸಿಂಪಲ್ ಆಗಿರುವಂತಹ ಆಲೂ ಬೋಂಡ ಎಣ್ಣೆ ಕರ ತೆಗೆದ್ರಿ ಅಂತಂದ್ರೆ ಚೆನ್ನಾಗಿ ಬರ್ತಾವು. ಎಣ್ಣೆ ಜೋರಿಟ್ಟು ಸೊತ್ತಗಿರಿ ಬರೋಬ್ಬರಿಯಾಗಿ ಎಲ್ಲಿನೂ ಎಣ್ಣೆ ಹಿಡಿಲಾರ್ದಂಗೆ ಚೆನ್ನಾಗೆ ಬರ್ತಾವೆ. ಮಾಜು ಒಂದು 8 ಕರದ ಮೆಣಸಿನ್ಕಾಯಿ ತಿನ್ನಿರಿ, ಚಂದ ಅನಿಸ್ತೈತಿ. ಆಮೇಲೆ ಮುಂದೆ ಮತ್ತೊಂದು ಈಸಿ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮಗೆ ತೋರಿಸ್ತೀವಿ. ಬರೀ ಭಾಳ ಮಸ್ತಾಗಿ ಮಾಡ್ಕೊಳ್ಳುವಂಥದ್ರಿ. ಹೆಂಗಂತೇಳಿ ನೋಡಕ್ರಿ. ಈಗ ಮುಂದಿನ ಸ್ನ್ಯಾಕ್ಸ್ ಅಂದ್ರೆ ಮಿಕ್ಸರ್ ಜಾರ್ದಾಗ ಕೊಬ್ಬರಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಶೇಂಗಾನು ಸೇರಿಸ್ರಿ, ಗರ್ರ ಅಂಥೇಳಿ ಅನ್ಸ್ಕೊರಿ. ಅದಾದ ನಂತರ ಅದ್ರಾಗಣ ನಾವು ಇಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಬಟಾಣಿಯನ್ನು ನೆನೆಸಿಟ್ಟಿದ್ದು ಬಟಾಣಿ ಅಥವಾ ಹಸಿ ಬಟಾಣಿ ಸೇರಿಸ್ಬೋದು ರೀ. ಮುಂದೆ ಸ್ವೀಟ್ ಕಾರ್ನನ್ನು ನೀವು ಅದಕ್ಕೆ ಹಾಕಿ ಮತ್ತೊಮ್ಮೆ ನೀವು ತರಿತರಿ ಆಗಿರಿ. ಪೂರ್ತಿ ಸಣ್ಣ ಮಾಡಂಗಿಲ್ಲ, ತರಿತರಿಯಾಗಿ ನೀವು ಅದನ್ನು ಗರ್ರ ಅನ್ಸ್ಕೊಂಡು ತೊಗೊಂಬಂದು ಒಂದು ಪ್ಲೇಟ್ನಾಗೋ ಪರಾತ್ನಾಗೋ ಹಾಕಿರಿ. ಅದಕ್ಕೆ ಸ್ವಲ್ಪ ಕೆಂಪು ಖಾರದ ಪುಡಿ ಆಮೇಲೆ ಅರಿಶಿನ ಪುಡಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಮುಂದಕ್ಕೆ ಅದಕ್ಕೆ ಹೆಚ್ಚಿದಂತಹ ಈರುಳ್ಳಿ ಅಥವಾ ಉಳ್ಳಾಗಡ್ಡಿಯನ್ನು ಹಾಕಿರಿ. ಮುಂದಕ್ಕೆ ಸ್ವಲ್ಪ ಕರಿಬೇವು ಹೆಚ್ಚಿ ಹಾಕಿರಿ. ಆಮೇಲೆ ಅದನ್ನು ಒಮ್ಮೆ ನೀವು ಮಿಕ್ಸ್ ಕೊಡ್ರಿ ಚಂದಂಗಿ. ಇದು ಒಂದು ಸ್ನ್ಯಾಕ್ಸ್ ಈಸಿ ಆಗ್ತೈತಿ ಮತ್ತು ಭಾರಿ ಆಗ್ತೈತಿ ರೀ. ಇದಕ್ಕೆ 1/4 ಕಪ್ಪಷ್ಟು ಕಡ್ಲೆ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಅದನ್ನು ಒಮ್ಮೆ ಬರೋಬ್ಬರಿಯಾಗಿ ಮಿಕ್ಸ್ ಕೊಡ್ರಿ. ಅಕ್ಕಿ ಹಿಟ್ಟು ಇನ್ನೊಂದು ಸ್ವಲ್ಪ ಬೇಕು ಅಂತಂದ್ರೆ ನೀವು ಸೇರಿಸ್ಬೋದು. ಆಮೇಲೆ ಅದನ್ನು ಬರೋಬ್ಬರಿಯಾಗಿ ಕಲಿಸ್ಬೇಕ್ರಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಟ್ರಿ. ಇನ್ನು ಈ ರೀತಿಯಾಗಿ ನೀವು ಗುಂಡಾಗಿ ಮಾಡ್ತಿರೋ ಅಥವಾ ಒಡೆಗತ್ಲೆ ತಟ್ಟಿ ಮಾಡ್ತಿರೋ ಅಥವಾ ಈ ರೀತಿಯಾಗಿ ಮಾಡ್ತಿರೋ ನಿಮಗೆ ಬಿಟ್ಟಿದ್ರಿ. ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಬೋದು ರೀ. ಇವನ್ನ ಎಲ್ಲನೂ ಒಮ್ಮೆ ಮಾಡಿ ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮಗೆ ಎಣ್ಣೆ ಒಳಗೆ ಕರಿಯೋಕೆ ಈಸಿ ಆಗ್ತೈತೆ ರೀ. ನಿಮಗೆ ಹೆಂಗೆ ಬೇಕೋ ನೀವು ಹಂಗೆ ಮಾಡ್ಬೋದು ರೀ. ಏಕದಮ್ ಫಸ್ಟ್ ಕ್ಲಾಸ್ ಆಗಿ ಥಂಡಿದಿಂದಾಗ ಮಳೆಗಾಲದಿಂದಾಗ ಏಕದಮ್ ಸಂಜೆಗೆ ಬಂದು ತಿನ್ನಕ್ಕೆ ಭಾರಿ ಇರ್ತಾವ್ರಿ. ಒಮ್ಮೆ ಮಾಡಿರಿ, ಎಲ್ಲರೂ ಕೂಡಿ ಮನೆ ಮೇಲೆ ತೊಗೊಂಡು ಹೋಗ್ರಿ. ತೊಗೊಂಡು ಆರಾಮ್ ಸರಿಯಾಗಿ ಗೊಳೆ ಒಂದೇ ಕಡೆ ಕೂತ್ತೀನಿ ಏಕದಮ್ ಮಸ್ತ್ ಅನ್ನಿಸ್ತಾವ್ರಿ. ಏನಂತೀರಿ? ಹಾಗೆಲ್ಲ ಇರ್ಬೇಕ್ರಿ ಅವಾಗ. ಆಮೇಲೆ ನೋಡಿರಿ ಏಕದಮ್ ಚಂದಂಗೆ ನೀವು ಎಣ್ಣೆ ಒಳಗೆ ಕರಿಬೇಕು. ಎಣ್ಣೆ ಬರೋಬ್ಬರಿಯಾಗಿ ಕಾದಿತ್ತು ಅಂತಂದ್ರೆ ಇವು ಬರೋಬ್ಬರಿಯಾಗಿ ಬರ್ತಾವೆ. ಒಂದು ಸ್ವಲ್ಪ ಜೋರು ಎಣ್ಣೆ ಇಟ್ಟು ಕಾಶಿ ಆಮೇಲೆ ಮೀಡಿಯಮ್ ಮಾಡಿ ಜೋರು ಹಿಂಗೆ ಮಾಡಿ ನೀವು ಕರೆದು ತೆಗೆದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ನಿಮ್ಗೆ ತಯಾರಾಗಿ ಬರ್ತವೆ. ಇನ್ನು ನಾವು ಏನು ಮುಂದೆ ಮಾಡಕತ್ತೀವಲ್ಲ, ಇದು ಉತ್ತರ ಕರ್ನಾಟಕದ ಸಂತ್ಯಾಗಿನ ಬಜ್ಜಿ ಅಂತಾರೆ. 10 ರೂಪಾಯಿಗೆ 10 ಕೊಡ್ತಾರೆ ರೀ. ಅವ್ನು ಮಾಡಕತ್ತೀವಿ ಭಾಳ ಸಿಂಪಲ್ಲಾಗಿ ಹೆಂಗೆ ಅಂಥೇಳಿ ನೋಡಕ್ರೆ ಬರ್ರಿ. 1-2 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡು ಅದಕ್ಕೆ 1 ಲೀಟ್ರ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸಿ ನೀರನ್ನು ಹಾಕೋಣ ರೀ. ನೀರನ್ನು ಹಾಕಿ ಚಂದಂಗೆ ಒಂದು ಬೀಟು ತೊಗೊಂಡು ಅಥವಾ ಕೈಲಿ ಹೆಂಗೆ ಬೇಕು ಹಂಗೆ
ನೀವು ಕಲಸ್ರಿ. ಗರ್ರ 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 ಅಂತೇಳಿ ತಿರುಗಿಸಿದ್ರಿ ಅಂತಂದ್ರೆ 1 ಗಂಟೆ ಉಳ್ಳಿಲಾರ್ದಂಗೆ ಮಿಕ್ಸ್ ಆಗಿರ್ಬೇಕು ರೀ. ಹಂಗೆ ನೀವು ಮಾಡ್ಬೇಕ್ರಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಇದಕ್ಕೆ ಒಂದು ನೀರೊಳಗೆ ಒಂದೀಟು ಕಸೂರಿ ಮೆಥಿಯನ್ನು ಹಾಕಿರಿ. ಕಸೂರಿ ಮೆಥಿಯನ್ನು ಹಾಕಿ ಅದನ್ನು ಸ್ವಲ್ಪ ಹಿಂಗೆ ತೊಳ್ದಂಗೆ ಮಾಡಿ ನೀವು ತೊಗೊಂಡು ಬರಬೇಕಷ್ಟೇ ರೀ. ತಿಳಿತಿರಲ್ಲ. ಆಮೇಲೆ ಅದನ್ನು ಕಡ್ಲಿ ಹಿಡಿದಾಗ ಇಲ್ಲಿ ಹಾಕಿರಿ. ಅದಾದ ನಂತರ ಅದಕ್ಕೆ ಒಂದೀಟ ಕೆಂಪು ಅಲ್ರಿ, ಕಾಳು ಮೆಣಸಿನ ಪುಡಿ, ಹಂಗೆ ಧನಿಯಾ ಪೌಡ್ರ್ ರೀ, ಅದಾದ ನಂತರ ಅಜ್ವಾನ್ ರೀ, ಇಷ್ಟನ್ನು ನೀವು ಹಾಕಿರಿ. ನಾ ಯಾವಾಗ ಹೆಸರು ಮಿಕ್ಸ್ ಮಾಡಿದ್ನು ಅಂತಂದ್ರೆ ನಿಮ್ಮ ಅಕ್ಷರ ಕೇಳಿ ಕಾಣಕತ್ತಾವ, ಗೊತ್ತಾತ್ರಿ. ಇನ್ನು ಹಸಿಮೆಣ್ಸಿಕಾಯಿ ಹಾಕಿದ್ದೀವಿ, ಸಣ್ಣಗೆ ಚಾಪ್ ಮಾಡಿರುವಂತಹ ಉಳ್ಳಾಗಡ್ಡಿಯನ್ನು ಹಾಕಿದ್ದೀವಿ, ಆಮೇಲೆ ಕೊತ್ತಂಬರಿಯನ್ನು ಹಾಕಿದ್ದೀವಿ. ಹಾಕಿ ಆಮೇಲೆ ಇದನ್ನು ಒಂದು ಚಂದಂಗೆ ಮಿಕ್ಸ್ ಕೊಡ್ಬೇಕ್ರಿ. ದೊಡ್ಡ ಪಾತ್ರೆ ತೊಗೊಳ್ರಿ, ಸ್ವಲ್ಪ ಇದಕ್ಕಿಂತ ಬರೋಬ್ಬರಿಯಾಗಿ ಮಿಕ್ಸ್ ಆಗಿಬಿಡ್ತೈತಿ. ಚಂದಂಗೆ ನೀವು ಕೂಡಿಸಿರ್ತೀರಿ. ಇನ್ನು ಮುಂದಕ್ಕೆ ಏನು ಮಾಡಿರಿ, ಇದ್ರೊಳಗೆ ಸ್ವಲ್ಪ ಕುಕ್ಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಸ್ವಲ್ಪ ಹಾಕಿ ಒಂದೀಟು ಅದಕ್ಕೆ ಮೇಲೆ ನಿಂಬೆಹಣ್ಣಿನ ರಸನ ಹಿಂಡಿದ್ರಿ ಅಂತಂದ್ರೆ ಅದು ಆ್ಯಕ್ಟಿವ್ ಆಗ್ತೈತಿ. ಚಂದಂಗೆ ಒಮ್ಮೆ ಅದನ್ನು ನೀವು ಮಿಕ್ಸ್ ಕೊಡಿರಿ. ಈಗ ನಾವು ಫಸ್ಟ್ ಕ್ಲಾಸಾಗಿ ಮಿಕ್ಸ್ ಕೊಡ್ರಿ. ಆಮೇಲೆ ಇದನ್ನು ಹೋಗಿ ನೀವು ಎಣ್ಣೆ ಒಳಗೆ ಕರಿಯೋಕೆ ರೆಡಿ ಐತಿ ಅಂತ ಹೇಳಿ ಗೊತ್ತಾಗ ಒಂದು 5 ನಿಮಿಷ ಬಿಟ್ಟು ಕೈರಿ, ಚಂದ ಬರ್ತಾವೆ. ಆಮೇಲೆ ಎಣ್ಣೆ ಚಂದಂಗೆ ಕಾದತ್ಲು ಅಂತೇಳಿ ಒಂದ್ಸಲ ಚೆಕ್ ಮಾಡಿರಿ. ಇನ್ನು ಹೋಗಿ ಎಣ್ಣೆ ಒಳಗೆ ಒಂದೊಂದು ಹೆಂಗೆ ಬೇಕು ಹಾಕ್ರಿ, ಗುಂಡ ಅಂತೇನಿಲ್ಲ, ಹೆಂಗೆ ಬೇಕೋ ಹಂಗೆ ಹಾಕಿರಿ. ಚಂದಂಗೆ ಬರ್ತಾವೆ ಬರೋಬ್ಬರಿಯಾಗಿ. ನೀವು ಎಣ್ಣೆ ಒಳಗೆ ಈ ರೀತಿ ಅವನ್ನ ಕರಿಯಾಕ ಬಿಡಬೇಕಾಕೈತ್ರಿ. ಹಿಂಗೆ ಸಣ್ಣ ಬಜ್ಜಿ ಇರೋದ್ರಿಂದ 10 ರೂಪಾಯಿಗೆ 10 ಕೊಡ್ತಾರೆ ರೀ. ಚಂದ ಬರ್ತಾವೆ, ಆಮೇಲೆ ಟೇಸ್ಟೂ ಇರ್ತಾವೆ ರೀ. ಅದಕ್ಕೆ ಇದನ್ನು ನೀವು ಮನ್ಯಾಗಣ ಮಾಡ್ಕೊರಿ. ಒಮ್ಮೆ ಹೆಂಗೆ ಬಂದಿತ್ತು ಅನ್ನೋದನ್ನು ನಮಗೆ ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಗಂತರೂ 100% ಇಷ್ಟ ಆಗ್ತಾವೆ, ಅದಂತರೂ ಗ್ಯಾರಂಟಿ ರೀ. ಮುಂದಕ್ಕೆ ಇವನ್ನ ಈ ರೀತಿಯಾಗಿ ಬ್ಯಾಚ್ ವೈಸ್ ಮಾಡಿ ಕರೆದ ನೀವು ತೆಗೀರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈ ಬಜ್ಜಿ ತಯಾರಾಗ್ತಾವೆ. ಇದ್ರ ಜೊತೆ ಮಜ್ಜಿಗೆ ಸಾರು ಜೊತೆ ಒಮ್ಮೆ ನೀವು ತಿಂದು ನೋಡ್ಬೇಕಾಕೈತ್ರಿ. ಅದಂತರೂ ಭಾರಿ ಇರ್ತದೆ ರೀ ಕಾಂಬಿನೇಷನ್. ಇನ್ನು ಲಾಸ್ಟ್ ಇನ್ನೊಂದು ಸಿಂಪಲ್ ಆಗಿರುವಂತಹ ರೆಸಿಪಿ ಅಂತ ನೋಡು ಬರ್ರಿ. ಹೆಲ್ದಿಯಾಗಿರುವಂಥದ್ದು ರೀ ಮತ್ತು ಮಸ್ತಾಗಿರ್ತದೆ ರೀ. ಅದಕ್ಕೆ ಉಳಿದಿರೋ ಅನ್ನ ಇತ್ತು ಅಂದ್ರೆ ಅನ್ನ ತೊಗೊರಿ. ಅದ್ರ ಜೊತೆ ಒಂದು 2 ಟೇಬಲ್ ಸ್ಪೂನಷ್ಟು ರವೆ, ಹಂಗೆ ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಇಲ್ಲಿ ಕಡಲೆ ಹಿಟ್ಟನ್ನು ತೊಗೊರಿ. 1 ಟೇಬಲ್ ಸ್ಪೂನಷ್ಟು ತೊಗೊರಿ, ಅಷ್ಟೇ ಸಾಕಿರದ. ಅದಾದ ನಂತರ ಅದ್ರಾಗ ನಿಮ್ಗೆ ಯಾವ ಬೇಕೋ ಆ ವೆಜಿಟೇಬಲ್ಸನ್ನೇ ಆ್ಯಡ್ ಮಾಡಿರಿ. ಚಂದಂಗೆ ಯಾವ ಬೇಕೋ ಅವನ್ನ ಹಿಂಗೆ ಅಂತೇನಿಲ್ಲ, ಅವನ್ನೆಲ್ಲನೂ ಹಾಕಿರಿ. ಕ್ಯಾರೆಟ್ ಆಗಿರ್ಬೋದು, ಕ್ಯಾಬೇಜ್ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು ರೀ, ಹಸಿ ಬಟಾಣಿ, ಕೊತ್ತಂಬರಿ, ಆಮೇಲೆ ಇಲ್ಲಿ ಕರಿಬೇವು ಮತ್ತು ಉಳ್ಳಾಗಡ್ಡಿ, ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿರಿ. ಅದಾದ ನಂತರ ಸ್ವಲ್ಪ ಗರಂ ಮಸಾಲನ್ನು ಹಾಕಿರಿ. ಚೆನ್ನಾಗಿ ಒಂದೀಟು ಹಸಿ ಖಾರ ಬೇಕಂದ್ರೆ ಅದನ್ನು ಹಾಕ್ಬೋದು ರೀ. ಅದಾದ ನಂತರ ಇಲ್ಲಿ ಸ್ವಲ್ಪ ಟೊಮ್ಯಾಟೊ ಮತ್ತು ಆಲೂಗಡ್ಡೆಯನ್ನು ಒಂದೀಟು ಹಿಂಗೆ ಬಾಯ್ಲ್ಡ್ ಪೊಟ್ಯಾಟೊ ಇರ್ತೈತಿಲ್ಲ ಅದನ್ನು ತುರಿದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹೆಲ್ದಿಯಾಗಿರುವಂಥದ್ದು ರೀ. ಭಾಳ ಥರ ವೆಜ್ಜೀಸ್ ಇರುವಂತಹ ಒಂದು ರೆಸಿಪಿ ಏಕದಮ್ ಫಸ್ಟ್ ಕ್ಲಾಸ್ ಆಗ್ತೈತಿ. ನೀವು ಒಮ್ಮೆ ಟ್ರೈ ಮಾಡಬೇಕ್ರಿ. ಅದು ಉಳಿದಿತ್ತು ಅಂದರೆ ಹಿಂಗೆ ಮಾಡಿರಿ. ಆಮೇಲೆ ನೀರು ಹಾಕಿ ಅದಾದ ನಂತರ ಸ್ವಲ್ಪ ಮೊಸರನ್ನ ಹಾಕಿ ಚಂದಂಗೆ ಇದನ್ನು ಮಿಕ್ಸ್ ಕೊಡಿರಿ. ಇದರಿಂದ ನೀವು ಪ್ಯಾನ್ಕೇಕ್ ಗತ್ಲೆ ಮಾಡ್ತಂದ್ರೆ ಹಂಗೂ ಮಾಡ್ಬೋದು ರೀ, ಇಲ್ಲ ಸ್ಯಾಂಡ್ವಿಚ್ ಗತ್ಲೆ ಮಾಡ್ತಂದ್ರೆ ಹಂಗೂ ಮಾಡ್ಕೊಡ್ಬೋದು ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಅದನ್ನು ಫಸ್ಟ್ ಕ್ಲಾಸಾಗಿ ಮಿಕ್ಸ್ ಕೊಟ್ಟುಬಿಡ್ರಿ. ಆಮೇಲೆ ಇಲ್ಲಿ ಒಂದು ಸ್ಯಾಂಡ್ವಿಚ್ ಮೇಕರ್ ಇರ್ತೈತ್ರಲ್ಲ ಅದ್ರಾಗ ಈ ರೀತಿಯಾಗಿ ನೀವು ಎಣ್ಣೆಯನ್ನು ಹಚ್ಚಿದಾದ್ಮೇಲೆ ನೀವು ಮುಂದಕ್ಕೆ ಏನು ಮಾಡಬೇಕು ಅಂತಂದ್ರೆ 2 ಕಡೆ ಹಚ್ಚಿರಿ, ಎಣ್ಣೆ ಒಂದೇ ಕಡೆ ಅಲ್ಲ. ಆಮೇಲೆ ನಡ್ಬರ್ಕ ಇದನ್ನು ನೀವು ಹಾಕ್ಬೇಕ್ರಿ. ಬ್ಯಾಟ್ರಿನ ಮಾಡಿರ್ತೀರಿ ನೋಡಿರಿ, ಅದನ್ನು ನೀವು ಹಿಂಗೆ ಹಾಕಿ ಇನ್ನೇನು ನಿಮ್ಗೆ ಗೊತ್ತಾಗ್ಬಿಡ್ತೈತೆ ರೀ. ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಬೇಕು ಚೆನ್ನಾಗಿ. ಇದ್ರಾಗ ಬ್ರೆಡ್ ಗತ್ಲೆ ಕಾಣ್ತೈತಿ, ಅದರ ಬ್ರೆಡ್ ಏನೂ ಇಲ್ಲ. ಮ್ಯಾಲೆ ಒಂದಿಟ್ಟು ಹಿಂಗೆ ಹಾಕಿ ಬರೋಬ್ಬರಿಯಾಗಿ ಅದನ್ನು ಮಾಡಿ ಚೆನ್ನಾಗಿ ಕ್ಲೋಸ್ ಮಾಡಿರಿ. ಆಮೇಲೆ ಅದನ್ನು ನೀವು ಸಣ್ಣ ಉರಿಲೆ ಚೆನ್ನಾಗಿ ಬಳೋತನ ಬೇಯಿಸಿದ್ರಿ ಅಂತಂದ್ರೆ ಭಾರಿ ಆಗಿ ಮಸ್ತಾಗಿ ಬರ್ತೈತೆ ರೀ. ನೀವು ಇದನ್ನು ಯಾವಾಗ ಬೇಕು, ಮುಂಜಾನೆ ಸಂಜೆಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಂಡು ತಿನ್ಬೋದು ರೀ. ತಿಳಿತಿರಲ್ಲ. ಹಂಗಾದ್ರೆ ನೀವು ಇದನ್ನು ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಬೇಕ್ರಿ. ಯಾಕಂತಂದ್ರೆ ಚಲೋ ಆಗ್ತೈತ್ರಿ, ಕರೆಂಟ್ ಚಲೋ ಆಗ್ತೈತ್ರಿ. ಅದಾದ ನಂತರ ಈ ರೀತಿಯಾಗಿ ಒಂದ್ಸಲ ಹಂಗೆ ಇನ್ನೊಂದ್ಸಲ ಹಿಂಗೆ ಮ್ಯಾಲ ಕೆಳಗೆ ಮ್ಯಾಲ ಮಾಡಿರಿ ಅಂತ ನಿಮ್ಗೆ ಗೊತ್ತಾಗ್ತದೆ. ನಡ್ಬಾರ್ಕು ಒಂದ್ಸಲ ತೆಗೆದು ನೋಡ್ರಿ, ಬೇಕಂದ್ರೆ ಬರೋಬ್ಬರಿ ಆಗೈತ್ಲು ಅಂತ ಗೊತ್ತಾಗ್ತೈತಿ. ಆವಾಗ ನೀವು ತೆಗೆದ್ಬಿಟ್ರೆ ಮುಗಿದೋಯ್ತು ರೀ. ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈ ಒಂದು ರೆಸಿಪಿ ನಿಮಗೆ ತಯಾರಾಗಿ ಬರ್ತೈತೆ. ನಾವು ನಿಮಗೆ ಈ ಸ್ನ್ಯಾಕ್ಸನ್ನು ತೋರಿಸಿದ್ದೀವಿ, ಬ್ರೇಕ್ಫಾಸ್ಟ್ಗಳನ್ನು ತೋರಿಸ್ಬೋದು ರೀ. ಇದ್ರಾಗ ನೀವು ಯಾವ ಟ್ರೈ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗ ಹೇಳ್ರಿ. ಮಾಡಿದ್ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಾಗ ಹೇಳ್ರಿ. ಮರ್ಯಾಕೆ ಹೋಗಬೇಡ್ರಿ. ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.